ಇದ್ರೆ ಇಲ್ಲಿ ಯಾವ ಅನುಕಂಪನೂ ಇಲ್ಲ. ನಿಮಗೆ ಗೊತ್ತಿರೋ ಮಟ್ಟಿಗೆ ಅನುಕಂಪ ಇದ್ದ ಕ್ಷೇತ್ರಗಳನ್ನು ನಾನು ನೋಡೀನಿ, ಅನುಕಂಪ ಇಲ್ಲದ ಕ್ಷೇತ್ರಗಳನ್ನು ನಾವು ನೋಡೀನಿ. ನಿಮಗೆ ಎಲ್ಲಿ ಅನುಕಂಪ ಐತೆ ಅಂದರೆ ನಾನು ನೋಡಕ್ಕೆ ಬರ್ತೀನಿ, ನೀವು ನಾನು ಕರ್ಕೊಂಡು ಹೋಗ್ರಿ. ಚುನಾವಣೆಯಲ್ಲಿ ಈಗ ಈ ಸರಿ ಯಡಿಯೂರಪ್ಪನವರು ಆ ಕಡೆ ಬರ್ತಾರೆ. ಅವರು 4 ದಿನ ಬಂದು ಇರ್ತೀನಿ ಅಂತ ಹೇಳ್ಯಾರ. ವಯಸ್ಸು ಇದು ಅವ್ರದ್ದು ವಯಸ್ಸಾಗ್ಯದ, ಆದರೂ 4 ದಿನ ಇರಲೇ ಇರ್ತೀನಪ್ಪ ಅಂತ ಹೇಳ್ಯಾರ. ಅವರು ಬರ್ತಾರೆ. ಅವರಿಗೆ ಇನ್ನೂ ಚುನಾವಣೆಗೆ ಹೋಗ್ಬೇಕು ಅನ್ನೋ ಇದು ಇದೆ. ಇದ್ರೆ ಇಲ್ಲಿ ಯಾವ ಅನುಕಂಪನೂ ಇಲ್ಲ. ನಿಮಗೆ ಗೊತ್ತಿರೋ ಮಟ್ಟಿಗೆ ಅನುಕಂಪ ಇದ್ದ ಕ್ಷೇತ್ರಗಳನ್ನು ನಾನು ನೋಡೀನಿ, ಅನುಕಂಪ ಇಲ್ಲದ ಕ್ಷೇತ್ರಗಳನ್ನು ನಾವು ನೋಡೀನಿ. ನಿಮಗೆ ಎಲ್ಲಿ ಅನುಕಂಪ ಐತೆ ಅಂದರೆ ನಾನು ನೋಡಕ್ಕೆ ಬರ್ತೀನಿ, ನೀವು ನಾನು ಕರ್ಕೊಂಡು ಹೋಗ್ರಿ. ಚುನಾವಣೆಯಲ್ಲಿ ಈಗ ಈ ಸರಿ ಯಡಿಯೂರಪ್ಪನವರು ಆ ಕಡೆ ಬರ್ತಾರೆ. ಅವರು 4 ದಿನ ಬಂದು ಇರ್ತೀನಿ ಅಂತ ಹೇಳ್ಯಾರ. ವಯಸ್ಸು ಇದು ಅವ್ರದ್ದು ವಯಸ್ಸಾಗ್ಯದ, ಆದರೂ 4 ದಿನ ಇರಲೇ ಇರ್ತೀನಪ್ಪ ಅಂತ ಹೇಳ್ಯಾರ. ಅವರು ಬರ್ತಾರೆ. ಅವರಿಗೆ ಇನ್ನೂ ಚುನಾವಣೆಗೆ ಹೋಗ್ಬೇಕು ಅನ್ನೋ ಇದು ಇದೆ. ಇದ್ರೆ ಇಲ್ಲಿ ಯಾವ ಅನುಕಂಪನೂ ಇಲ್ಲ. ನಿಮಗೆ ಗೊತ್ತಿರೋ ಮಟ್ಟಿಗೆ ಅನುಕಂಪ ಇದ್ದ ಕ್ಷೇತ್ರಗಳನ್ನು ನಾನು ನೋಡೀನಿ, ಅನುಕಂಪ ಇಲ್ಲದ ಕ್ಷೇತ್ರಗಳನ್ನು ನಾವು ನೋಡೀನಿ. ನಿಮಗೆ ಎಲ್ಲಿ ಅನುಕಂಪ ಐತೆ ಅಂದರೆ ನಾನು ನೋಡಕ್ಕೆ ಬರ್ತೀನಿ, ನೀವು ನಾನು ಕರ್ಕೊಂಡು ಹೋಗ್ರಿ. ಚುನಾವಣೆಯಲ್ಲಿ ಈಗ ಈ ಸರಿ ಯಡಿಯೂರಪ್ಪನವರು ಆ ಕಡೆ ಬರ್ತಾರೆ. ಅವರು 4 ದಿನ ಬಂದು ಇರ್ತೀನಿ ಅಂತ ಹೇಳ್ಯಾರ. ವಯಸ್ಸು ಇದು ಅವ್ರದ್ದು ವಯಸ್ಸಾಗ್ಯದ, ಆದರೂ 4 ದಿನ ಇರಲೇ ಇರ್ತೀನಪ್ಪ ಅಂತ ಹೇಳ್ಯಾರ. ಅವರು ಬರ್ತಾರೆ. ಅವರಿಗೆ ಇನ್ನೂ ಚುನಾವಣೆಗೆ ಹೋಗ್ಬೇಕು ಅನ್ನೋ ಇದು ಇದೆ. ಬರ್ಬೋದು. ವೈಯಕ್ತಿಕ ಸಂಬಂಧಗಳಿಂದ ಅವರು ಹಿಂದಿನ ಹಿಂದೂ ಪರ ಸಂಘಟನೆಯವರು, ಇಲ್ಲೇ ಇದ್ದಂಥವರು, ವೈಯಕ್ತಿಕ ನಮ್ಮ ಅವರ ಸಂಬಂಧದ ಮೇಲೆ ಬರಬಹುದು. ನಿನ್ನೆ ಅವ್ರ ಮಗನ ಮದುವೆಗೆ ನಾವು ಹೋಗಿದ್ದೆ. ಪಕ್ಷದ್ದು ಅವರು ತೀರ್ಮಾನ ಮಾಡೋರು, ಅವರು ಅದೇನು ಇನ್ನೂ ಗೊತ್ತಿಲ್ಲ. ಆ ತೀರ್ಮಾನ ಮಾಡೋರ ಮೇಲೆ ಚುನಾವಣೆ ದೃಷ್ಟಿಯಿಂದ ಅವರು ತಮ್ಮ ತಮ್ಮ ಇದರಲ್ಲಿ ಬರ್ಬೋದು. ಉಪಚುನಾವಣೆಗೆ ರಾಷ್ಟ್ರ ನಾಯಕರು ಯಾರು ಬರೋದಿಲ್ಲ. ಪ್ರಹ್ಲಾದ್ ಜೋಶಿ ಅವರು ಇರ್ತಾರೆ, ನಮ್ಮ ಕೇಂದ್ರದ ಮಂತ್ರಿಗಳು ಅವ್ರು ಇರ್ತಾರೆ. ಶೋಭಾ ಕರಂದ್ಲಾಜೆ ಅವರು ಇದ್ದಾರೆ, ಸೋಮಣ್ಣ ಅವರು ಇದ್ದಾರೆ, ಕುಮಾರಸ್ವಾಮಿ ಅವರು ಇದ್ದಾರೆ. ಅವ್ರು 4 ಜನ ಅಲ್ಲಿ ಇಲ್ಲಿ ಕೂಡ ಬರ್ಬೋದು, ದಾವಣಗೆರೆಗೂ ಇಲ್ಲಿನೂ ಬರ್ಬೋದು. ಉಪಚುನಾವಣೆ ಟಫ್ ಫೈಟ್ ಅಲ್ಲ ಸಂತೋಷ ಅಲ್ಲ. ರವಿ ಉಪಚುನಾವಣೆ ಟಫ್ ಫೈಟ್ ಅಲ್ಲ. ಹಿಂದೆ ಸರ್ಕಾರ ನಡೆಸೋರು ಇರ್ತಾರೆ ಕಣೋ. ಈಗ ಸರ್ಕಾರ ನಡೆಸೋರು ಅಷ್ಟೇ ಬಂದ ಇರ್ತಾರೆ ಅಂತ ಹೇಳಿದ್ವಿ. ಹಿಂದೆ ಸರ್ಕಾರ ನಡೆಸೋರು ಹಂಗಲ್ಲ. ಅಧಿಕಾರಿಗಳು ನಿಷ್ಪಕ್ಷಪಾತವಾಗಿ ಇರ್ತಾರಲ್ಲ, ಅಧಿಕಾರಿಗಳೇ ಮಾಡೋರು ತಾನೇ ಇದನ್ನು ಚುನಾವಣೆ. ಇಲ್ಲಿ ಏನು ಮಾಡ್ತಾರ?